ನೀಟ್ ಕ್ರ್ಯಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಇನ್ನು ವಿಸಿ ನಾಲಗಿಯಾರಿ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಾಲವೇ ಶೂಲ ಅಂತ ಹೇಳಲಾಗ್ತಾ ಇದೆ. ಸಾಲಬಾಧೆ ತಳ್ಳಾರದೆ ಒಂದೇ ಕುಟುಂಬದ ಮೂವರು ವಿಷ ಸೇವಿಸಿ ನಂತರ ವಿಸಿ ನಾಲಗಿಹಾರಿ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ದಾರುಣ ಘಟನೆ ಸೋಮವಾರ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಮೂವರನ್ನ ಮಾಸಪ್ಪ, ಅವರ ಪತ್ನಿ ರತ್ನಮ್ಮ ಹಾಗೂ ಮಗಳು ಲಕ್ಷ್ಮಿ ಅಂತ ಗುರುತಿಸಲಾಗಿದ್ದು, ದಂಪತಿಯ ಮೃತದೇಹ ಪತ್ತೆಯಾಗಿದೆ. ಮಗಳ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆದಿದೆ. ಮೃತರು ಶ್ರೀರಂಗಪಟ್ಟಣದ ಗಂಜಾಂ ನಿವಾಸಿಗಳಾಗಿದ್ದು, ಮಾಸಪ್ಪ ಆಟೋ ಓಡಿಸಿಕೊಂಡು ಜೀವನ ಮಾಡ್ತಿದ್ರು. ಸುಮಾರು 3 ಲಕ್ಷ ರೂಪಾಯಿ ಕೈ ಸಾಲ ಮಾಡಿಕೊಂಡಿದ್ದ ಮಾಸಪ್ಪ ಸಾಲ ಕೊಟ್ಟವರು ಇಂದು ಮನೆ ಬಳಿ ಗಲಾಟೆ ಮಾಡಿದ್ದಕ್ಕೆ ನೊಂದು ಕುಟುಂಬದೊಂದಿಗೆ ಸಾವಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. 3 ಲಕ್ಷ ರು ಕೈ ಸಾಲ ಸೇರಿದಂತೆ ಸುಮಾರು 12 ಲಕ್ಷ ರು ಸಾಲ ಮಾಡಿಕೊಂಡಿದ್ದ ಮಾಸಪ್ಪ ಸಾಲಗಾರರ ಕಾಟದಿಂದ ಮನೆ ಮಾರಾಟ ಮಾಡಲು ಮುಂದಾಗಿದ್ರು. ಶ್ರೀರಂಗಪಟ್ಟಣದ ಗಂಜಾಂನಿಂದ ಆಟೋದಲ್ಲಿ ಮಾಸಪ್ಪ ಹಾಗೂ ಕುಟುಂಬ ಚಂದ್ಗಾಲು ಬಳಿ ನಾಲೆಯ ಮೇಲೆ ಆಟೋ ನಿಲ್ಲಿಸಿ ಮೊದಲು ದಂಪತಿ ಮತ್ತು ಮಗಳು ವಿಷ ಸೇವಿಸಿದ್ದಾರೆ. ಬಳಿಕ ವಿಸಿ ನಾಲೆಗೆ ಹಾರಿ ಮೂವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ನೇತೃತ್ವ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದುರಂತ, ಯಾಕೆಂದರೆ ಸಾವೇ ಪರಿಹಾರ ಅಲ್ಲ, ಸಾಲ ಮಾಡುವ ಮುನ್ನ ಅದನ್ನು ತೀರಿಸಬಹುದಾ ಅನ್ನೋಂಥ ಆಲೋಚನೆ ಮಾಡಬೇಕಾಗತ್ತೆ. ಇಲ್ಲದರೆ ಸರ್ಕಾರವೇ ಈಗಾಗಲೇ ಮೈಕ್ರೋ ಫಿನಾನ್ಸ್ಗೆ ಕಡಿವಾಣ ಇದೆಲ್ಲ ಲೆಕ್ಕಾಚಾರ ಆಗ್ತಾ ಇದೆ. ಸರ್ಕಾರ ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರಿಗೆ ಸಾಲ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಟ್ಲೀಸ್ಟ್ ಒಂದು 2 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೆ ಸರ್ಕಾರವೇ ಸಾಲ ಭಾಗ್ಯವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಯಾರೋ ಬೇರೆ ಬೇರೆ 5 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ ಮೈಕ್ರೋ ಫಿನಾನ್ಸ್ ಹಾವಳಿಗೆ ಜನ ತುತ್ತಾಕ ತಪ್ಪಿಸಬೇಕು ಅಂದರೆ ಸುಗ್ರೀವಾಜ್ಞೆನ ಓಡಿಸಿದ್ದಾರೆ. ಈಗ ಸಾಲ ಕೂಡ ಟೈಟ್ ಆಗುತ್ತೆ. ಈಗ ಸಾಲ ಕೊಟ್ಟವ್ರು ಕಾಟಕ್ಕೆ ಸಾಯ್ತಿದ್ದಾರೆ. ನೆಕ್ಸ್ಟು ಸಾಲ ಸಿಗಲ್ಲ ಅಂತ ಸಾಯ್ತಾರೆ. ಸೊ ಹಾಗಾಗಿ ಈಗ ಒಂದು ರೌಂಡ್ ಸರ್ಕಾರ ಎಲ್ರಿಗೂ ಒಂದು 2 ಲಕ್ಷವೋ, 3 ಲಕ್ಷವೋ, 4 ಲಕ್ಷವೋ ಪ್ರತಿ ಕುಟುಂಬಕ್ಕೆ ಸಾಲವನ್ನು ಕೊಟ್ಟರೆ ಅಟ್ಲೀಸ್ಟ್ ಬೇರೆಯವ್ರ ಹತ್ರ ಮಾಡಿರೋ ಸಾಲ ತೀರ್ಸೋರು ಜನ. ಅದ್ರ ಬಗ್ಗೆ ಅಟ್ಲೀಸ್ಟ್ ಬಜೆಟಲ್ಲಿ ಏನು ಸಿದ್ದರಾಮಯ್ಯನಾರ ಕೊಡ್ತಾರ ಅಂತ ಕಾದು ನೋಡಬೇಕು. ದುರಂತ, ಒಂದೇ ಫ್ಯಾಮಿಲಿ ಅಪ್ಪ, ಅಮ್ಮ, ಮಗಳು 3 ಜನ ಸಾಯೋದಿದೆಯಲ್ಲ, ದುರಂತ ಇದು. ಇನ್ನು ಕಂಡಕ್ಟರ್ ಮೇಲೆ, KSRTC ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ಪುಂಡ್ರಿಂದ ಹಲ್ಲೆ ಸಂಬಂಧಪಟ್ಟಂಗೆ ಎರಡೂ ರಾಜ್ಯಗಳ ನಡುವೆ ಒಂದಷ್ಟು ಸಂಘರ್ಷ, ಗದ್ದಲ, ಗಲಾಟೆ ಶುರುವಾಗಿದೆ. ಹಾಗಾಗಿ ಮಾತಾಡಿ ಬಸ್ಗಳನ್ನ ನಿಲ್ಲಿಸ್ಬಿಟ್ಟಿದೆ, ಮಾತಾಡಿ ಸರಿ ಹೋಗ್ಲಿ ವ್ಯವಸ್ಥೆ ಅನ್ನೋ ಒಂದು ಸಂದೇಶ ರವಾನೆ ಆಗಿದೆ. ಈಗ ಹೌದು, ಮಹಾರಾಷ್ಟ್ರದಲ್ಲಿ KSRTC ಬಸ್ಗಳ ಮೇಲೆ ದಾಳಿ ನಡೆಸಿದ ಘಟನೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಕುರಿತು ಮಹಾರಾಷ್ಟ್ರದ ತಮ್ಮ ಸಹೋದ್ಯೋಗಿಯೊಂದಿಗೆ ಮಾತನಾಡಲು ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿರೋದಾಗಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು, ಮರಾಠಿ ಬರುವುದಿಲ್ಲ, ಕನ್ನಡದಲ್ಲಿ ಮಾತನಾಡಿ ಎಂದು ಕೇಳಿದ ಕಾರಣಕ್ಕೆ ಬೆಳಗಾವಿಯಲ್ಲಿ ವಾಯುವ್ಯ ಸಾರಿಗೆ ಸಂಸ್ಥೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆಯಿಂದ ಕನ್ನಡ ಪರ ಸಂಘಟನೆಗಳು ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರದ ಸಾರಿಗೆ ಸಂಸ್ಥೆಯ 4-5 ಬಸ್ಗಳಿಗೆ ಕಪ್ಪು ಬಣ್ಣ ಬಳಿದಿದ್ದಾರೆ ಅಂತ ಹೇಳಿದರು. ನಮ್ಮ ಇಲಾಖೆಯ ಕಾರ್ಯದರ್ಶಿಗೆ ಮಹಾರಾಷ್ಟ್ರದಲ್ಲಿರತಕ್ಕಂಥ ಅವರ ಸಹವರ್ತಿಯೊಂದಿಗೆ ಮಾತನಾಡಲು ಸೂಚಿಸಲಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಪ್ರತಿನಿತ್ಯ ಸಾವಿರಾರು ಜನರು ಸಂಚರಿಸಿದ್ದು, ಇಂತಹ ಘಟನೆಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ. ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಲು ಇಲಾಖೆಯ ಕಾರ್ಯದರ್ಶಿಗೆ ಸೂಚಿಸಿದ್ದೇನೆ ಅಂತ ಹೇಳಿದರು. ಆರಂಭದಲ್ಲಿ ಬೆಳಗಾವಿಯಲ್ಲಿ ಕಂಡಕ್ಟರ್ ಮತ್ತು 2 ಪ್ರಯಾಣಿಕರ ನಡುವೆ ಜಗಳ ನಡೆದಿತ್ತು. ಪ್ರಯಾಣಿಕರಿಗೆ ಕನ್ನಡ ಬರುತ್ತಿರಲಿಲ್ಲ, ನಮ್ಮ ಕಂಡಕ್ಟರ್ಗೆ ಮರಾಠಿ ಬರ್ತಿರಲಿಲ್ಲ. ಪುರುಷ ಪ್ರಯಾಣಿಕರಲ್ಲಿ ಒಬ್ಬರು ಮಹಿಳೆಯರಿಗೆ ನೀಡಲಾಗುವ ಉಚಿತ ಟಿಕೆಟ್ ಬಳಸಿ ಪ್ರಯಾಣಿಸುತ್ತಿದ್ದನ್ನು ಪ್ರಶ್ನೆ ಮಾಡಲಾಯಿತು. ಇದರಿಂದ ಸೆಟ್ಟಿಗಿದ್ದ ಪ್ರಯಾಣಿಕರು ಫೋನ್ ಕರೆಗಳನ್ನು ಮಾಡಿದ್ದಾರೆ ಮತ್ತು ಜನರನ್ನು ಒಟ್ಟುಗೂಡಿಸಿದ್ದಾರೆ. ನಂತರ ಅವರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಬಸ್ನಲ್ಲಿ 90 ಪ್ರಯಾಣಿಕರಿದ್ದರು ಅಂತ ಸಚಿವರು ತಿಳಿಸಿದ್ದಾರೆ. ಅದೇನೇ ಆಗಲಿ, ಯಾರೇ ಮಾಡಿದ್ರು ಚಿಲ್ಲರೆ ಬುದ್ಧಿಗಳವೆಲ್ಲ. ಆ ಪ್ರಕರಣವನ್ನು ಎಲ್ಲೆಲ್ಲೋ ತಿರುಗಿಸಿ ಮತ್ತೊಂದೇನೋ ಮಾಡೋಕೆ ಹೊರಟಿದ್ದಾರೆ. ಬಟ್ ಎರಡೂ ರಾಜ್ಯಗಳ ನಡುವಿನ ಈ ಸಂಘರ್ಷ ಒಳ್ಳೆಯದಲ್ಲ, ಈ ಭಾಷಾ ಸಂಘರ್ಷ ಒಳ್ಳೆಯದಲ್ಲ, ಈ ಭಾಷಾ ಸಂಘರ್ಷ ಇದು ಒಳ್ಳೆಯದಲ್ಲ. ಇದು ಯಾವ ರೀತಿ ಪರಿಹಾರ ಮಾಡ್ತಾರೆ ಅಂತ ನೋಡಬೇಕು. ಎರಡೂ ಕಡೆ ಜವಾಬ್ದಾರಿ ಇದೆ, ನಾಟ್ ಓನ್ಲಿ ಕರ್ನಾಟಕ ಅಂತಲ್ಲ, ಮಹಾರಾಷ್ಟ್ರದ್ದು ಅದೇ ರೀತಿಯ ಜವಾಬ್ದಾರಿ ಇದೆ. ಮಾಡೋಕ್ಕೆ ಭಾಳ ಕೆಲಸ ಐತೆ, ಹೋರಾಟ ಮಾಡೋಕ್ಕೆ ಭಾಳ ವಿಷಯಗಳಿದೆ. ಇದರಲ್ಲೇ ಮಾಡಬೇಕಾ ಅನ್ನೋದು ಬಹುತೇಕರ ಪ್ರಶ್ನೆ. ಇನ್ನು ಜಾರ್ಖಂಡ್ನಲ್ಲಿ 3 ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ಇದು ಜಾರ್ಖಂಡ್ JMM ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗ ಅಂತ ಹೇಳ್ಬೋದು. ಯಾಕೆಂದರೆ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆ ನಡೀತಾ ಇದೆ. ಫೆಬ್ರವರಿ 21ರಂದು ತಡರಾತ್ರಿ ಜಾರ್ಖಂಡ್ನ ಕುಂಟಿರಾನಿಯಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲಿಯಾಟು ಗ್ರಾಮದಲ್ಲಿ ಡಜನ್ಗಟ್ಟಲೆ ಅಪ್ರಾಪ್ತ ವಯಸ್ಕ ಯುವಕರು 3 ಬುಡಕಟ್ಟು ಅಪ್ರಾಪ್ತ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಪೊಲೀಸರ ಪ್ರಕಾರ ಹುಲಿಹತ್ತುವಿನಿಂದ ನಿಚಿತ್ಪುರಕ್ಕೆ ಹೋಗುವ ದಾರಿಯಲ್ಲಿರೋ ಕರೋ ನದಿಯ ಬಳಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಮನೆಗೆ ಹಿಂತಿರುಗುತ್ತಿದ್ದ 5 ಹುಡುಗಿಯರನ್ನ ದಾರಿಯಲ್ಲಿ 18 ಅಪ್ರಾಪ್ತ ಬಾಲಕರು ತಡೆದಿದ್ದಾರೆ. ಅವರಲ್ಲಿ ಕೆಲವರು 3 ಬಾಲಕಿಯರ ಮೇಲೆ ಒಬ್ಬೊಬ್ಬರಾಗಿ ಅತ್ಯಾಚಾರ ಎಸಗಿದ್ದಾರೆ. ಘಟನೆಯ ಬಗ್ಗೆ ಯಾರಿಗೂ ಹೇಳದಂತೆ ಹುಡುಗರು ಬಾಲಕಿಯರಿಗೆ ಬೆದರಿಕೆ ಹಾಕಿದ್ದಾರೆ. ಹೇಗೋ ಹುಡುಗಿಯರು ಶನಿವಾರ ತಮ್ಮ ಮನೆಗೆ ತಲುಪಿ ತಮ್ಮ ಕುಟುಂಬಗಳಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರ ಕುಟುಂಬ ಸದಸ್ಯರು ಗ್ರಾಮಸ್ಥರೊಂದಿಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು 3 ಬಾಲಕಿಯರು ನೀಡಿದ ಹೇಳಿಕೆ ಆಧಾರದ ಮೇಲೆ FIR ದಾಖಲಿಸಲಾಗಿದೆ.
ಮೂವರು ಅಪ್ರಾಪ್ತ ಬುಡಕಟ್ಟು ಹುಡುಗಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ವಿಷಯದ ಗಂಭೀರತೆ ಗಮನಿಸಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಪ್ರಕರಣದಲ್ಲಿ ಎಲ್ಲ 18 ಆರೋಪಿ ಅಪ್ರಾಪ್ತರನ್ನು ಬಂಧಿಸಲಾಗಿದೆ ಮತ್ತು ವಿಚಾರಣೆ ನಡೆಸಲಾಗ್ತಿದೆ ಅಂತ ಕುಂಟಿ SP ಅಮನ್ ಕುಮಾರ್ ತಿಳಿಸಿದ್ದಾರೆ. ಈ ಇನ್ಫ್ಲೂಯೆನ್ಸ್ ಹೆಂಗಾಯಿತು, ಇದಕ್ಕೆ ಕಾರಣ ಏನು, ಸೋಷಿಯಲ್ ಮೀಡಿಯಾಗಳ ಇಂಪ್ಯಾಕ್ಟ್ ಈ ಥರ ದಾರಿ ತಪ್ಪುವಂಥ ಕೀಚಕ ಕೃತ್ಯಕ್ಕೆ ಕಾರಣ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಸೋಷಿಯಲ್ ಮೀಡಿಯಾ ಮೇಲಿನ ಕಡಿವಾಣ ಆ ಸಂಬಂಧಪಟ್ಟಂಗೆ ಆದೇಶವನ್ನು ಕೊಟ್ಟಿತ್ತು. ಬಟ್ ಡೆಫಿನೆಟ್ಲಿ ಇಷ್ಟು 5 ಜನ ಹೆಣ್ಮಕ್ಳು 3 ಜನರ ಮೇಲೆ ಸಾಮೂಹಿಕ ಅತ್ಯಾಚಾರ ಘಟನೆ ಮತ್ತು 18 ಜನ ಈ ಟೀಮ್ ಆಗಿ ಇನ್ನು ಅಪ್ರಾಪ್ತ ಯುವಕರು ಸಹ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ದುರಂತದ ವಿಷಯ ಅಂತ ಹೇಳ್ಬೋದು. ಬಟ್ ಅದೆಲ್ಲೇ ಆಗಲಿ ಆಯಾ ಸರ್ಕಾರಗಳು ಅಲ್ಲಿ ಕಾನೂನು ಸುವ್ಯವಸ್ಥೆ ಹೊಣೆ ಹೊರಲೇಬೇಕಾಗತ್ತೆ. ನೋಡಬೇಕು, ಇಂಡಿಯಾ ಮೈತ್ರಿಕೂಟದ ಸರ್ಕಾರ, JMM ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಸರ್ಕಾರಗಳು ಸಮರ್ಥವಾಗಿ ಇಂಥ ಪುಂಟ್ ಪೋಖ್ರಿಗಳನ್ನ ಕಾಮುಕರನ್ನ ಮಟ್ಟ ಹಾಕಲಿಲ್ಲ ಅಂತಂದರೆ ಎಲ್ಲ ಕರ್ನಾಟಕ ಆದರೂ ಅದೇ ಕತೆ ಅಲ್ಲ, ಯಾರಾದರೂ ಅದೇ ಕತೆ. ಯಾವುದೇ ಸರ್ಕಾರಗಳಿರಲಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ ಅಂತಂದರೆ ಇವು ಕಂಟಿನ್ಯೂ ಆಗ್ತವೆ. ಎಲ್ಲರದ್ದು ಹೊಣೆಗಾರಿಕೆ ಇದೆ ಇದ್ರ ಮೇಲೆ. ಇನ್ನು PM ಕಿಸಾನ್ ಕಂತು ಬಿಡುಗಡೆ ಆಗಿದೆ. 9,80,00,000 ರೈತರಿಗೆ ಸರಿಸುಮಾರು 22,000 ಕೋಟಿಗೂ ಅಧಿಕ ಹಣ ರೈತರ ಖಾತೆಗೆ ಜಮೆ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತನ್ನು 2025 ಫೆಬ್ರವರಿ 24ರಂದು ಬಿಹಾರದ ಬಗಲ್ಪುರದಲ್ಲಿ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ದೇಶಾದ್ಯಂತ 2,41,00,000 ಮಹಿಳಾ ರೈತರು ಸೇರಿದಂತೆ 9,80,00,000 ರೈತರು 19ನೇ ಕಂತಿನ ಬಿಡುಗಡೆಯ ಮೂಲಕ ಪ್ರಯೋಜನ ಪಡೆಯಲಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಪಾಲ್ಗೊಳ್ಳುವಿಕೆ ಇಲ್ಲದೆ ನೇರ ವರ್ಗಾವಣೆ ಮೂಲಕ 22,000 ಕೋಟಿಗೂ ಅಧಿಕ ಹಣ ರೈತರ ಖಾತೆಗೆ ಜಮೆ ಆಗಿದೆ. ಒಟ್ಟಾರೆಯಾಗಿ ರೈತರಿಗೆ ಏನು ವರ್ಷಕ್ಕೆ 6,000 ಪ್ರೋತ್ಸಾಹ ಧನವನ್ನು 4 ತಿಂಗಳಿಗೆ ಒಂದ್ಸಾರಿ 2,000 ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಆಗ್ತಾ ಇದೆ. ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರ ಅವರು 4,000 ಸೇರಿಸಿ 10,000 ಹಾಕೋರು, ಒಟ್ಟು ಕೇಂದ್ರ ರಾಜ್ಯ ಸೇರಿ. ನಮ್ಮ ಈಗ ರಾಜ್ಯ ಸರ್ಕಾರದ ನಿಲ್ಲಿಸಿದೆ. ಸೊ 6,000 ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಬಟ್ ಇದು ಎಷ್ಟು ಸಾಕಾಗತ್ತೆ ಅನ್ನೋ ಪ್ರಶ್ನೆ ಸಹಜ. ಎಷ್ಟು ಕೊಟ್ಟರು ಸಾಕಾಗಲ್ಲ, ಬಟ್ ಇನ್ನೊಂದಷ್ಟು ಜಾಸ್ತಿ ಮಾಡ್ತಾರೆ, ನೋಡ್ಬೇಕು ಇದನ್ನು. ಯಾಕೆಂತಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 24,000 ಕೊಡ್ತಿದೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಹಣದ ಮೂಲಕ. ಸೊ ಹಾಗಾಗಿ ನರೇಂದ್ರ ಮೋದಿ ಈ ಫಂಡನ್ನು ರೈಸ್ ಮಾಡ್ತಾರೆ ಮುಂದೆ ಅಂತ ನೋಡಬೇಕು. ಬಟ್ 9,80,00,000 ರೈತರಿಗೆ ಅನುಕೂಲ ಆಗ್ತಿರೋದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ